ಸರ್ ಈಗ ಆಷಾಢದ ನಂತರ ತಲೆ 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 ನೋಡಿ, ಇವತ್ತು ಸಂಸತ್ ಸಂಪುಟ ವಿಸ್ತಾರ ಸಂಪೂರ್ಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಂದ್ರದ ನಮ್ಮಲ್ಲಿರುವಂಥ ಹೈಕಮಾಂಡ್ ಕುರಿತಂತೆ ವಿಚಾರ ಅವರು ಸರಿಯಾದ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ಬಹುಶಃ 34 ಜನ ಬೇಕಂದ್ರೂ ಕೂಡ ಆ 34 ಜನರ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಈಗಿರುವಂಥ 14 ಸಚಿವರು ಸಮರ್ಪಕವಾಗಿ ಕೆಲಸ ಮಾಡಿ ಜನರಿಗೆ ಯಾವುದೊಂದು ಕೊರತಾಗ ರೀತಿಯ ಆ ಒಂದು ಆರೋಗ್ಯ ನೋಡೋ ಜವಾಬ್ದಾರಿ ವಹಿಸ್ಕೊಂಡಿದ್ದೇವೆ. ನಾವು ಕೆಲಸ ಮಾಡ್ತೀವಿ. ಸರ್, ಈಗಾಗಲೇ ಅಸಮಾಧಾನಗಳಿರುವಂಥದ್ದು ಭಾಳಷ್ಟು ಕ್ಷೇತ್ರಗಳಲ್ಲಿ ನಾವು ಭಾಳಷ್ಟು ಬಾರಿ ಆಗಿದ್ದೇವೆ, ಅಂಥವರಿಗೆ ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪಗಳು ಇರುವಂಥದ್ದು. ಅಂಥದ್ರಲ್ಲಿ ಈಗ ಏನು ಸರ್ ಆ ರೀತಿಯ ಉಪಶಮನ ಆಗುವಂಥ ಸಾಧ್ಯತೆ ಇದೆಯೋ ಅದು ಹೇಗೆ ಅಂತ ಯಾವುದೇ ಅಸಮಾಧಾನ ಇಲ್ಲಿ ಕೂಡ ಯಾರಿಗೂ ಇಲ್ಲ. ಶಾಸಕರಾಗಿ ಅವರವರು ಬೇಡಿಕೆ ಇಟ್ಕೊಳ್ಳೋದು ಮತ್ತು ಅದೊಂದು ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದು ಅವಕಾಶ ಇದೆ. ಅದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದಾರೆ. ಒಟ್ಟಿಗೆ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಆಗುವುದಿಲ್ಲ. ಇದರಲ್ಲಿ ಸಾಮಾಜಿಕವಾದ ಒಂದು ನಮ್ಮ ರೀಜನಲ್ ಪ್ರದೇಶವಾದ ಸೋಷಿಯಲ್ ಸಾಮಾಜಿಕವಾದ ಭದ್ರತೆಯಲ್ಲಿ ಎಲ್ಲ ಜಾತಿಯ ವರ್ಗ ಕುರಿತು ಪ್ರದೇಶ ನೋಡಿಕೊಂಡು ಎಲ್ಲರ ಪರವಾಗಿ ಇವತ್ತು ಆ ಸಚಿವರಿಗೆ ಆಯ್ಕೆ ಮಾಡ್ತಾರೆ. ಅದು ಹೈಕಮಾಂಡ್ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾರೆ. ಯಾವುದು ಗೊಂದಲಗಳಿಲ್ಲ. ನಮ್ಮ ಸನ್ಮಾನ್ಯ ಸಿದ್ದರಾಮಕೃಷ್ಣ ಸಾಮಾನ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಿನ 2 ವರ್ಷ ಅತ್ಯುತ್ತಮವಾಗಿ ನಾನು ಕೆಲಸ ಮಾಡಿಕೊಂಡು ನಿನ್ನೆ ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲ ಉತ್ತಮವಾದ ಕೆಲಸ ಮಾಡಿದೆ ಅದನ್ನೆಲ್ಲ ಇನ್ನಷ್ಟು ಅತ್ಯುತ್ತಮ ಮುಂದೆ ತೆಗೆದುಕೊಂಡು ಹೋಗಿ ಜನರ ವಿಶ್ವಾಸ ಗಳಿಸಿ